ಮೂಲ ಜಾಗದ ಮಾಲೀಕರು ನೀವು ಅವರು ಕಿಶೋರ್ ಅವರಿಗೆ ಆ ಜಾಗದ ಉಸ್ತುವಾರಿ ಅಂತ ಹೇಳಿದ್ರೆ ಬಾಡಿಗೆ ಕೊಟ್ಟರು ಅಂತ ಒಂದು ಮಾಹಿತಿ ಇರೋದು. ಈಗ ದೀಪಕ್ಗೂ ಆ ಜಾಗಕ್ಕೆ ಏನಾದ್ರು ಸಂಬಂಧ ರಿಲೇಟೆಡ್ ಇದೆಯಾ ಸರ್? ಏನಾದ್ರು ದೀಪಕ್ ಮನೋಹರ್ ಬಾಬು ಅವ್ರ ಮಗ ಕಿಶೋರು ಮನೋಹರ್ ಬಾಬು ಪಾರ್ಟ್ನರ್ಸು. ಈಗ ಮನೋಹರ್ ಬಾಬು ಸತ್ತೋಗಿದ್ದಾನೆ. ಮನೋಹರ್ ಬಾಬು ಬಿಟ್ಟಾದಮೇಲೆ ದೀಪಕ್ ಅವನೊಬ್ಬ ಡೈರೆಕ್ಟ್ರು, ಅವ್ರ ಅಮ್ಮನೂ ಒಂದು ಡೈರೆಕ್ಟ್ರು. ಸ್ಟೇಷನ್ಗೆ ಹೋಗಿದ್ರಿ ಅಂದರೆ ವಿನಯ್ ಆ್ಯಕ್ಚುಲಿ ನಿಮ್ಮ ತಂಗಿ ಮಗ ಯಾವತ್ತಿದ್ರೆ ಸಂಬಂಧನೇ. ಸೊ ಹಂಗಾಗಿ ವಿನಯ್ ಏನಾದ್ರು ಮೀಟ್ ಮಾಡೋಂಥ ಕೆಲಸ ಆಯ್ತಾ ಸ್ಟೇಷನಲ್ಲಿ, ಅಥವಾ ಬೇರೆ ಆರೋಪಿಗಳನ್ನೇನಾದ್ರು ಮೀಟ್ ಮಾಡಿ ಈ ಘಟನೆ ಬಗ್ಗೆ ನೀವು ಮಾಹಿತಿ ತೊಗೊಂಡಿದ್ದು ಏನಾದ್ರು ಉಂಟು? ನಾನು ಇವತ್ತವರೆಗೂ ನಾನು ಅವ್ನು ಮೀಟೇ ಮಾಡಿಲ್ಲ. ನಾನು ಸ್ಟೇಷನ್ಗೆ ಹೋದಾಗ ಕೆಳಗಡೆ ಇದ್ದ, ನಾನು ಮೀಟ್ ಮಾಡಲಿಕ್ಕೆ ಹೋಗಲಿಲ್ಲ. ನನ್ನ ಪಾಡಿಗೆ ನನ್ನ ಕೆಲಸ ಏನಿತ್ತು ಅದು ಮುಗಿಸ್ಕೊಂಡು ನಾನು ಆಚೆ ಬಂದೆ. ಮತ್ತೊಂದು ವಿನಯ್ ಅವರಿಗೆ ಸಂಬಂಧಪಟ್ಟಂತೆ ನಿಮ್ಮ ಮನೆ ಪಕ್ಕದಲ್ಲಿ ಅವರು ಇರೋವಂಥದ್ದು, ಅವರು ಕೂಡ ಸ್ಪಾಟ್ ಮಜರ್ಗೆ ಬಂದಂಥ ಸಂದರ್ಭದಲ್ಲಿ ಮನೇಲಿ ಅಂದರೆ ಕೃತ್ಯ ನಡೆದ ದಿನ ಅವ್ರು ಬಟ್ಟೆ ಬದಲಾಯಿಸಿರೋದು ಕೂಡ ಈ ಮನೇಲಿ ಬಂದು ಬಟ್ಟೆ ಬದಲಾಯಿಸಿರೋದು ಮಾಹಿತಿ. ಅದೇ ಸಂಬಂಧಪಟ್ಟಂತೆ ಸ್ಪಾಟ್ ಮಜರ್ ಕೂಡ ಮಾಡಿದ್ರು. ಏನಾದರೂ ನಿಮಗೆ ಮಾಹಿತಿ ಸಿಗ್ತಾ ಸ್ಪಾಟ್ ಮಜರ್ ವೇಳೆ ಏನಾದರೂ ಪೊಲೀಸರು ತೊಗೊಂಡೋಗಿರೋಂಥದ್ದು ಅಥವಾ ಬೇರೆ ಏನಾದ್ರು ವಸ್ತುಗಳು ತೊಗೊಂಡೋಗಿರುತ್ತೆ? ನನಗೆ ಪೊಲೀಸ್ನವ್ರು ಬಂದಿದ್ದ ವಿಷಯ ಗೊತ್ತಾಯಿತು. ನನಗೆ ಪೊಲೀಸ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು. ನೀವೇನು ಬೇಕೋ ನೀವೇನಾದರೂ ಚೆಕ್ ಮಾಡ್ಕೊಳ್ಳಿ ಅಂತ ನಾನೇ ಹೇಳಿದೆ. ಅವರು ಚೆಕ್ ಮಾಡ್ಕೊಂಡು ಹೋದರು ಅಷ್ಟೇ. ಮಾಹಿತಿ ಬಗ್ಗೆ ನನಗೇನು ಹೇಳಿಲ್ಲ, ನಾನು ಏನೂ ಕೇಳಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.